ಈಗಷ್ಟೇ ಡಿಗ್ರಿ ಮುಗಿಸಿರೋರು ಅಥವಾ ಡಿಗ್ರಿ ಫೇಲ್ ಆಗಿರ್ತಕ್ಕಂಥವ್ರು ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಈಗಷ್ಟೇ ಜಾಬ್ ಶುರು ಮಾಡಿರ್ತಕ್ಕಂಥವ್ರಿಗೆ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ ಅನಿಸ್ತಾ ಇದೆ. ಹೌದು, ಯಾಕಂದ್ರೆ ಕಾಲೇಜಲ್ಲಿದ್ದಾಗ ₹100 ಖರ್ಚು ಮಾಡೋದು ಹಿಂಗ್ ಖರ್ಚು ಮಾಡ್ಬಿಟ್ಟಿರ್ತೀವಿ. ಬಟ್ ಅಂದ್ರೆ ಫ್ರೆಂಡ್ಸ್ ಜೊತೆ ಹೋದಾಗ ಬಿಲ್ಲು ನಾವೇ ಕೊಟ್ಬಿಡ್ತೀವಿ, ಪಿಕ್ಚರ್ ದುಡ್ಡು ಹಾಕ್ತಿವಿ. ನಾವು ದುಡಿಯಕ್ ಶುರು ಆದ್ಮೇಲೆ ಆ ಬಿಲ್ ಕೊಡ್ತೀವ? ಸೊ ಕೊಡ್ಬೇಕಾದ್ರೆ ಏನ್ ಅನ್ಸುತ್ತೆ? 10 ಸರಿ ಯೋಚನೆ ಮಾಡ್ತೀವಿ. ಈ ₹10 ನಮಗ್ ನೀವ್ ಕೊಡ್ಬೇಕಾದ್ರೆ ಇಷ್ಟು ಬೈತಿದ್ನಲ್ಲ, ಏನಕ್ ಬೈತಿದ್ದ ಅನ್ನೋದು ಅಲ್ಲಿ ವಿ ರಿಯಲೈಸ್. ಆಗ ನಾವ್ ಏನಾದ್ರು ದುಡ್ಡು ಕಿಟ್ ಕೇಳಿದ ಜಗಳ ಆಡಿ ಅಥವಾ ಮುಖದ ಮೇಲೆ ಅಂದ್ಬಿಟ್ಟಾಗ ತಾಯಿ ಹೇಳ್ತಾಳೆ, ಅದೇ ಸುಧಾರಾಣಿ ಮೇಡಮ್ ಡೈಲಾಗ್, 1 ತಿಂಗಳಿಂದ ದುಡಿತಾ ಇರೋ ನಿನಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ 30 ವರ್ಷದಿಂದ ಮನೆ ನೋಡ್ಕೋತಾ ಇರೋರು ಕೋಪ ಬರೋದು ತಪ್ಪ ಅಂತ. 100 ಜನ ಜೊತೆ 1000 ಜನ ಜೊತೆ ಹೇಳ್ಕೊಂತಾರೆ, ನನ್ ಮಗ ಹಂಗ್ ಓದ್ತಿದ್ದಾನೆ, ಅದ್ ಮಾಡ್ತಿದ್ದಾನೆ, ಇದ್ ಮಾಡ್ತಿದ್ದಾನೆ ಅಂತ. ನೀವ್ ಹೇಳ್ದಂಗೆ ಅವನ ಎದುರುಗಡೆ ಅವನ್ನ ಹೊಗಳಲ್ಲ, ಪ್ರತಿಯೊಂದಕ್ಕೂ ಬೈತಾ ಇರ್ತಾರೆ. ಹೌದು, ಬಹುಶಃ ಅದೇ ಕಾರಣಕ್ಕೆ ಇರ್ಬೋದು, ಅದೇ ಮಗನ್ಗೆ ತಂದೆ ಅಂತಂದ್ರೆ ವಿಲನ್ ತರ ಕಾಣಿಸ್ತಾರೆ. ಸೊ ಅದೇ ತಾಯಿ ಆದ್ರೆ ಜಾಸ್ತಿ ಟ್ಯಾಂಪರ್ ಮಾಡ್ತಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಇವರ ಮತ್ತೆ ಅಚ್ಯುತ್ ಕುಮಾರ್ ಅವರ ಒಂದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿಫೈ ಆಗಿದೆ. ಅವ್ರಿಬ್ರದ್ದು ನೀವು ಬ್ಯೂಟಿಫುಲ್ ಲವ್ ಸ್ಟೋರಿ. ನನ್ ಇವನ್ ನೀವು ಕೇಳಿದ್ರೆ ಹೇಳೋದು ಇತ್ತು, ಒಂದು ಅಪ್ಪ ಮಗನ್ ಲವ್ ಸ್ಟೋರಿ ಇದು. ಜಗಳ ಇದಾವೆ, ಬ್ರೇಕಪ್ ಇದಾವೆ, ಒದ್ದಾಟ ಇದೆ, ಆಂಗರ್ ಇದೆ, ರೇಜ್ ಇದೆ. ಲಕ್ಷಾಂತರ ಯೂತ್ಗೆ ಅದು ಕನೆಕ್ಟ್ ಆಗುತ್ತೆ, 200% ಕನೆಕ್ಟ್ ಆಗುತ್ತೆ. ಆಮೇಲೆ ಮನೆ ನೋಡ್ಕೊಳಕ್ಕೆ ನಾವ್ ಏನ್ ಕೆಲಸ ಮಾಡಿದ್ರು ಓಕೆ, ಕಳ್ತನ ಮಾಡಬಾರ್ದು, ತಲೆ ಹೊಡಿಬಾರ್ದು ಬಿಟ್ರೆ ನಮ್ ಕುಟುಂಬ ನೋಡ್ಕೊಳಕ್ ನಾವ್ ಏನಾರ ಮಾಡ್ಬೋದು. ಡಿಗ್ನಿಟಿ ಕೆಲ್ಸದಲ್ಲಿ ಇರಲ್ಲ, ನಾವು ಬದುಕೋ ರೀತಿಲಿ ಇರುತ್ತೆ ಅಂತ. ಅದ್ ನೀವು ಟ್ರೈಲರ್ ಅಲ್ಲೂ ಆ ಡೈಲಾಗ್ ಇದೆ. ಆತರ ಸುಮಾರಷ್ಟು ಒನ್ಲೈನರ್ಸ್ ಇದಾವೆ ನಮ್ಮನ್ನ ಮೋಟಿವೇಶನ್ ಮಾಡಕ್ಕೆ, ಮಿಡಿಲ್ ಕ್ಲಾಸ್ ನಮ್ಮನ್ನ. ಸೊ ಗುರು ಅಂತವರ ರಾಯಭಾರಿ. ಮನೆಗೋಸ್ಕರ ದುಡಿಯೋದು ಯಾವ ರೀತಿ ದುಡಿದ್ರೆ ಏನ್ ತಪ್ಪಲ್ವಲ್ಲ. ಸೊ ಆತರ ಮನೆಗ್ ನಿಂತ್ಕೊಳ್ಳೋ ಎಲ್ಲಾ ಮಕ್ಕಳುಗಳಿಗೂ, ಆ ಡೆಲಿವರಿ ಬಾಯ್ಸ್ ಆಗಿ ಮಾಡ್ತಾ ಇದಾರೋ, ಮತ್ತು ಕ್ಯಾಬ್ ಓಡಿಸ್ತಾ ಇದಾರೋ, ಆಟೋ ಓಡಿಸ್ತಾ ಇದಾರೋ, ಕುಟುಂಬ ಅಥವಾ ಪಾರ್ಟ್ ಟೈಮ್ ಜಾಬ್ ಆಗಿ ಎಷ್ಟೋ ಹೆಣ್ಮಕ್ಳು ಮಾಡ್ತಾ ಇದಾರೆ. ಸೊ ಅವ್ರೆಲ್ಲಾರ್ಗು ಈ ಸಿನಿಮಾನ ಅರ್ಪಿಸ್ತೀನಿ ನಾನು. ಗಾರ್ಮೆಂಟ್ಸ್ ಅಲ್ಲಿ ದುಡಿಯೋ ಹೆಣ್ಮಕ್ಳಿಂದ ಕುಟುಂಬಕ್ಕೆ ದುಡಿಯೋ ಪ್ರತಿ ಒಬ್ಬನಿಗೂ ಈ ಸಿನಿಮಾ ಅರ್ಪಣೆ. ಮತ್ತೆ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫ್.